ಪಾದಂಗಳವರಿಗೆ ನಾನು ಎಲ್ಲ ಭಕ್ತಾದಿಗಳ ಪರವಾಗಿ ಹಾಗೂ ನಮ್ಮ ಶ್ರೀ ಕೃಷ್ಣ ಸೇವಾ ಸಮಾಜ ಟ್ರಸ್ಟ್ನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಂತರ ವೇದಿಕೆಯಲ್ಲಿರುವ ಶ್ರೀ ಗೌತಮ್ ಅವರು ನಮ್ಮ ಶ್ರೀ ಕೃಷ್ಣ ಸೇವಾ ಸಮಾಜ ಟ್ರಸ್ಟ್ನ ಟ್ರಸ್ಟಿಗಳು, ಫೌಂಡರ್ ಟ್ರಸ್ಟಿಗಳು ಹಾಗೂ ಪ್ರಸಿದ್ಧ ಲೆಕ್ಕಪತ್ರ ಪರಿಶೋಧಕರು, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಟ್ರಸ್ಟ್ನ ಖಜಾಂಜಿಯವರಾದ ಕೊರೋಡಿ ಶ್ರೀಧರ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿ ಬಂದಂತಹ ಎಲ್ಲ ಮಹನೀಯರಿಗೂ ಹಾಗೂ ಈ ದಿನ ಸಂಗೀತ ಸುಧೆಯನ್ನು ಉಣಿಸಿದಂತಹ ಪ್ರಾದೇಶಾಚಾರ್ ಮತ್ತು ತಂಡದವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಗುರುವಂದನಾ ಭಾಷಣವನ್ನು ಗುರು ಸೇವೆಯ ಮಹಿಮೆ ಏನು ಎಂಬುದನ್ನು ತಿಳಿಸುವುದಕ್ಕಾಗಿ ಇಲ್ಲಿ ಉಪಸ್ಥಿತರಿರುವಂತಹ ಶ್ರೀ ವೇಣುಗೋಪಾಲ ಅಗ್ನಿಹೋತ್ರಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೂ ನಮ್ಮ ಕೃಷ್ಣವಾದಿರಾಜ ಭಜನಾ ಮಂಡಳಿ ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗ ಈ ಒಂದು 7 ದಿನಗಳ ಕಾಲ ಭಾಗವತ ಪ್ರವಚನವನ್ನು ಮಾಡಿಸಬೇಕು ಎಂಬ ಒಂದು ವಿಷಯವನ್ನು ಮುಂದಿಟ್ಟವರು ಮಹಿಳಾ ಭಜನಾ ಮಂಡಳಿಯವರು. ಆದರೆ ನನಗೆ ಧೈರ್ಯ ಇರಲಿಲ್ಲ, ಎಷ್ಟು ಜನ ಸೇರ್ತಾರೆ, ಇವರೊಂದು 70 ಮಂದಿ ಬಿಟ್ಟರೆ ಅವರೊಂದು 25 ಮಂದಿ ಬಂದರೆ ನಾವು ಗುರುಗಳನ್ನು ಕರೆಸಿ ಜನ ಇಲ್ಲದೆ ಇದ್ದರೆ ಹೇಗಪ್ಪ ಅಂತ ಯೋಚನೆ ಮಾಡಿದೆ. ಆದರೂ ಒಂದು ಧೈರ್ಯ ಮಾಡಿ ಕೇಳಿದೆ ಶ್ರೀಗಳನ್ನು, ನಮ್ಮಲ್ಲಿ ಒಂದು ಭಾಗವತ ಪ್ರವಚನ ಒಂದೇ ಮತ್ತು ಬೇರೆ ಮಾತಾಡಲಿಲ್ಲ, ಎಸ್ ಅಂತ ಹೇಳಿಬಿಟ್ರು. ನಾನು ನಮ್ಮ ಟ್ರಸ್ಟಿಗಳಲ್ಲಿ ಯಾರನ್ನು ಕೇಳಲಿಲ್ಲ, ಹಾಗೆ ಕೇಳಿದೆ, ಆಯ್ತು ಎಸ್ ಅಂತ ಹೇಳಿದರು. ನನಗೆ ಇದಕ್ಕೆ ವ್ಯವಸ್ಥೆ ಮಾಡೋದು ಹೇಗಪ್ಪ, ನನಗೆ ಭಯ ಇತ್ತು ಒಂದು ರೀತಿ. ಯಾಕಂದ್ರೆ ನಾನು ಈ ರೀತಿ ಕಾರ್ಯಕ್ರಮ ಅದು ಸಂಪೂರ್ಣ ಈ ಭಾಗವತ ಪ್ರವಚನ ಇಂಥದ್ದಕ್ಕೆ ಹೇಗೆ ಇರಬೇಕು ಅನ್ನೋದು ಒಂದು ನನಗೆ ವಿಷಯಗಳು ಗೊತ್ತಿಲ್ಲ. ಹಾಗಾಗಿ ಬಹಳ ಹೆದರಿಕೆ ಇತ್ತು. ಆದರೆ ಗುರುಗಳ ಅನುಗ್ರಹ ತುಂಬ ಚೆನ್ನಾಗಿ ಆಗಿದೆ ಅಂತ ಅನ್ಸ್ಕೊಳ್ತಾ ಇದ್ದೀನಿ. ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. 7ನೇ ದಿನ ಜಾಗನೇ ಇಲ್ಲ. ಆ ರೀತಿಯಲ್ಲಿ ಜನ ಎಲ್ಲ ಬಂದಿರುವುದು ತುಂಬ ಸಂತೋಷದ ವಿಚಾರ. ನಾವು ಸುಮಾರು ನಮ್ಮ ಕೃಷ್ಣ ಸೇವಾದ ಸಮಾಜ ಟ್ರಸ್ಟ್ನಿಂದ ಸುಮಾರು 36 ವರ್ಷಗಳಿಂದ ಗುರುವಂದನಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷ. ಮುಂಚೆ ನೆಟ್ಕಲ್ಲಪ್ಪ ಸರ್ಕಲ್ ವಾದಿರಾಜ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇತ್ತು. ವಿಶ್ವೋತ್ತಮ ತೀರ್ಥರು ಅಲ್ಲಿ ಬಂದು ವಾರಗಟ್ಟಲೆ ಎಲ್ಲ ಇರ್ತಾ ಇದ್ರು. ಆ ನಂತರ 2005 ನಂತರ ಇಲ್ಲಿ ಪ್ರಾರಂಭವಾಯಿತು. ಹಾಗೆಯೇ ವಿಶ್ವೋತ್ತಮ ತೀರ್ಥರು ಇವರು ಕೂಡ ಪ್ರತಿ ವರ್ಷ ನಮಗೆ ಅನುಗ್ರಹ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಮತ್ತು ಅವರದೇ ಆದ ಈ ಸಂಸ್ಥೆ ಯಾರೋ ಕರೆಸಿದ್ರಂತ ತಿಳ್ಕೊಳ್ಳಬೇಡ, ಸಂಸ್ಥೆ ಅವರದ್ದೇ. ನಾವಿಲ್ಲೆಲ್ಲ ಸೇವೆ ಮಾಡ್ತಾ ಇರುವವರಷ್ಟೇ. ನಮಗೆ ಆ ಸೇವಾ ಭಾಗ್ಯವನ್ನು ಶ್ರೀಗಳವರು ಕರುಣಿಸಿದ್ದಾರೆ. ಅದು ನಮಗೆ ತುಂಬ ಸಂತೋಷದ ವಿಚಾರ. ಅದರಲ್ಲೂ ಈ ಬಾರಿ 7 ದಿನಗಳ ಈ ಒಂದು ಪುಣ್ಯಕರವಾದಂತಹ ಮುಕ್ತಿ ಮಾರ್ಗಕ್ಕೆ ಯೋಗ್ಯವಾದಂತಹ ಕತೆ ನನಗೆ ಅದ್ರ ಬಗ್ಗೆ ಕರೆಕ್ಟ್ ಹೇಳಲಿಕ್ಕೆ ಬರೋದಿಲ್ಲ, ತಪ್ಪಾಗ್ಬೋದು. ಅಂತಹ ಒಂದು ಭಾಗವತ ಶ್ರವಣಾನಂದವನ್ನು ನಮಗೆ ಮಾಡಿಸಿ ಗುರುಗಳು ನಾವು ಅವರಿಗೆ ವಂದಿಸುತ್ತಿದ್ದೇವೆ ಅಷ್ಟೇ. ಹಾಗಾಗಿ ಇಂತಹ ಒಂದು ಶುಭ ಸಂದರ್ಭದಲ್ಲಿ
ನಾವೆಲ್ಲರೂ ತುಂಬ ಪುಣ್ಯವಂತರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಕಥಾ ಪ್ರಸಂಗವನ್ನು ಕೇಳುವುದೇ ಪುಣ್ಯಕರವಾದದ್ದು. ನಾವು ಆ ಪುಣ್ಯವನ್ನು ಸಂಪಾದಿಸಿದ್ದಂದರೆ ಇಂದು ನಮ್ಮ ಗುರುಗಳ ಬಾಯಿಂದಲೇ ಇದನ್ನು ಕೇಳುವಂತಹ ಒಂದು ಪ್ರಸಂಗ ನಮ್ಮ ಸಂಸ್ಥೆಯಲ್ಲಿ ಆಗಿದೆ. ಅದಕ್ಕಾಗಿ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈಗ ಗುರುಗಳಿಗೆ ಗೌರವಾರ್ಪಣೆ ಮಾಡಬೇಕು. ಅದಕ್ಕಾಗಿ ಗೌತಮ್ರವರು ಈಗ ಎಲ್ಲರೂ ಗುರುಗಳಿಗೆ ಪುಷ್ಪದಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರು. ಆದರೆ ಅದು ಆ ಪುಷ್ಪದಿಂದ ಮುಚ್ಚಿ ಹೋಗುವಷ್ಟು ಕೊಟ್ಟಾಗ ಒಳಗಡೆ ಬೇರೆ ಏನೇನೋ ಹುಳುಗಳೆಲ್ಲ ಸೇರ್ಕೊಂಡು ತೊಂದರೆಗಳನ್ನು ಗೊತ್ತಾಯ್ತು. ಆದ್ರಿಂದ ನಾವು ಪಾದಗಳಿಗೆ ಪುಷ್ಪಗಳ ಅಭಿಷೇಕವನ್ನು ಮಾಡೋಣ ಅನ್ನುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ. ಎಲ್ಲ ಮನೆ